ಹಾಯ್, ನಿಮಗೀಗ KCET ಸೆಕೆಂಡ್ ರೌಂಡ್ ಅಲ್ಲಿ KCET ರಿಲೇಟೆಡ್ ಕೋರ್ಸಸ್ಗಳು ಅಲಾಟ್ ಆಗಿದೆ. ಅಂದ್ರೆ ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ KCET ರಿಲೇಟೆಡ್ ಕೋರ್ಸಸ್ಗಳು ಅಲಾಟ್ ಆಗಿದಾವೆ, ಕಾಲೇಜ್ಗಳು ಅಲಾಟ್ ಆಗಿದಾವೆ. ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಥರ್ಡ್ ರೌಂಡ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಕೂಡ KCET ರಿಲೇಟೆಡ್ ಕೋರ್ಸ್ಗಳಿಗೆ ಸಂಬಂಧಿಸಿದೆ. ಅಂದ್ರೆ ಈಗ ಎಂಜಿನಿಯರಿಂಗ್ ಅಲಾಟ್ ಆಗಿದೆ, ಆ ಕಾಲೇಜ್ ಇಷ್ಟ ಇಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಥರ್ಡ್ ರೌಂಡ್ ಅಲ್ಲಿ ಮತ್ತೆ ಎಂಜಿನಿಯರಿಂಗ್ ಟ್ರೈ ಮಾಡ್ತೀನಿ ಅಥವಾ ನರ್ಸಿಂಗ್ ಟ್ರೈ ಮಾಡ್ತೀನಿ. ಈ ರೀತಿ ಇದ್ರೆ ನೀವು ಚಾಯ್ಸ್ 1 ಮತ್ತು ಚಾಯ್ಸ್ 4 ಯಾವುದನ್ನು ಕೂಡ ಸೆಲೆಕ್ಟ್ ಮಾಡಬೇಡಿ. ಡೈರೆಕ್ಟ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಆಫೀಸ್ ಬೆಂಗಳೂರಲ್ಲಿದೆ, ಮಲ್ಲೇಶ್ವರಂನಲ್ಲಿ, ಅಲ್ಲಿ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ. ಓಕೆನಾ? ನಾಳೆ ಹಾಲಿಡೇ ಇರುತ್ತೆ, ನಾಡಿದ್ದು ಅಂದ್ರೆ 27 ಆಗಸ್ಟ್. ಸೊ ಅಷ್ಟರಲ್ಲಿ ನೀವು ಬೆಂಗಳೂರು ವಿಸಿಟ್ ಮಾಡಬೇಕು ಈ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ದಿನ ವಿಸಿಟ್ ಮಾಡಿ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 5000 ರುಪೀಸ್ ಪೆನಾಲ್ಟಿ ಇರುತ್ತೆ, ಅಷ್ಟು ಪೇ ಮಾಡಬೇಕು. ಅದರ ನಂತರ ಸೀಟನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಸರಿನಾ? ನಿಮಗಲ್ಲಿ ಫೀಸನ್ನ ಪೇ ಮಾಡೋದಕ್ಕೆ ಅಂದ್ರೆ ಸೀಟ್ ಕ್ಯಾನ್ಸಲೇಷನ್ ಫೀಸನ್ನ ಪೇ ಮಾಡೋದಕ್ಕೂ ಕೂಡ KA ಆಫೀಸಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಸೊ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅದರ ನಂತರ ಥರ್ಡ್ ರೌಂಡ್ ಏನಿದೆ ಅದಕ್ಕಿಂತ ಮೊದಲು ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟು ವೇಕೆಂಟ್ ಇದೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ನೀವು ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡಿ. ಸರಿನಾ? ಮತ್ತೊಮ್ಮೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಮಾಡಿ ನೀವೇನ್ ಮಾಡಬಹುದು, ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸರಿನಾ? ಅಂದ್ರೆ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇದೆ ಅವುಗಳನ್ನು ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿ. ಸರಿನಾ? ಯಾಕಂದ್ರೆ ಥರ್ಡ್ ರೌಂಡ್ ಸೀಟ್ ಸಿಕ್ಕ ಮೇಲೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಸೊ ನನ್ಗೆ ಇಷ್ಟ ಇಲ್ಲ ಆದ್ರೂ ಕೂಡ ಆ್ಯಡ್ ಮಾಡಿದ್ದೆ, ಆ ರೀತಿ ಆಗಬಾರ್ದು. ಯಾವ್ದಾದ್ರು ಕಾಲೇಜ್ ನಿಮ್ಮ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅಕಸ್ಮಾತ್ ಅದು ಅಲಾಟ್ ಆದ್ರೆ ನನ್ಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇದೆ, ಆ ರೀತಿ ಕಾಲೇಜ್ಗಳನ್ನ ಇಟ್ಕೊಂಡು ಥರ್ಡ್ ರೌಂಡ್ಗೆ ಹೋಗಿ. ಆಲ್ ದಿ ಬೆಸ್ಟ್. ಮತ್ತೆ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.